ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಊರಲ್ಲಿ ಹಬ್ಬದ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ. ನಮ್ಮ ಊರಲ್ಲಿ ಫುಲ್ಲು ಡೆಕೋರೇಷನ್ ಮಾಡಿದ್ದಾರೆ. ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಿಟ್ಟಿದ್ರು. ಇಡೀ ಊರು ತುಂಬಾ ಲೈಟಿಂಗ್ಸ್ನ ಬಿಟ್ಟಿದ್ರು. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೂಡ. ಅದನ್ನು ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಅಷ್ಟೇ. ಈ ಹಬ್ಬಕ್ಕೆ ನಾವು ತಂಬಿಟ್ಟು ಆರತಿನ ಮಾಡ್ತೀವಿ. ಅದನ್ನ ಹೇಗೆ ಮಾಡೋದು ಅಂತ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಅದಕ್ಕೆ 1 kg ನಾನು ಬೆಲ್ಲ ತೊಗೊಂಡಿದ್ದೀನಿ. 1 kg ಬೆಲ್ಲಗೆ ಅರ್ಧ ಚಮಚಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಕರಗೋವರೆಗೂ ಇದನ್ನು ಬೇಯಿಸ್ಕೊಬೇಕಾಗುತ್ತೆ. ಇಲ್ಲಿ ಪಾಕ ಬರೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಕರಗಿ ಸ್ವಲ್ಪ ಗಟ್ಟಿಗಾಗಬೇಕಾಗುತ್ತೆ ಅಷ್ಟೇ. ಅಂಟು ಬರೋ ಥರ ಬೇಯಿಸ್ಕೋಬೇಕಾಗುತ್ತೆ. ಇಲ್ಲಿ ಜಾಸ್ತಿ ಪಾಕ ಆಗಿಬಿಟ್ರೆ ತಂಬಿಟ್ಟು ಗಟ್ಟಿ ಆಗಿಬಿಡುತ್ತೆ. ಪಾಕ ಬರೋ ಅವಶ್ಯಕತೆ ಇಲ್ಲ. ಇದು ಈ ರೀತಿ ಸ್ವಲ್ಪ ಕುದೀತಾ ಇದ್ದಾಗೇ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಇದನ್ನು ಬಿಡಬೇಕಾಗುತ್ತೆ. ನೋಡಿ, ಈ ರೀತಿ ಅಂಟು ಬಂದಿದೆ ಅಷ್ಟೇ. ಯಾವುದೇ ರೀತಿ ಎಳೆ ಪಾಕನ ತಗೊಂಡಿಲ್ಲ ನಾನು. ಈಗ ಅದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ಅದನ್ನು ತಣ್ಣಗೆ ಹಾಕೋದಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ನಾನು ಅರ್ಧ kg ಅಕ್ಕಿನ ತೊಗೊಂಡಿದ್ದೀನಿ. ಅಕ್ಕಿನ ಮೊದಲಿಗೆನೇ ಹುರಿದು ಮಿಲ್ ಹಾಕಿಸ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಬೆಲ್ಲ 1 kg ಆಲ್ರೆಡಿ ಪಾಕ ಮಾಡ್ಕೊಂಡಿದ್ದೀನಿ. ಮತ್ತು ಏಲಕ್ಕಿನ ಒಂದು 5-6 ಏಲಕ್ಕಿನ ತೊಗೊಂಡಿದ್ದೀನಿ. ಆಮೇಲೆ ಎಳ್ಳನ್ನು ಹುರಿದು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಒಂದು ಅರ್ಧ ಬೌಲಷ್ಟು ಇಟ್ಕೊಂಡಿದ್ದೀನಿ. ಆಮೇಲೆ ಕಡಲೆ ಬೀಜ 1 ಬೌಲು, ಅದನ್ನು ಕೂಡ ಹುರಿದು ಮೇಲ್ಗಡೆ ಸಿಪ್ಪೆ ಎಲ್ಲ ತಕ್ಕೊಂಡಿದ್ದೀನಿ. ಆಮೇಲೆ 1 ಬೌಲ್ ಕೊಬ್ಬರಿ ತೊಗೊಂಡಿದ್ದೀನಿ. 1 ಬೌಲು ಕಡಲೆ ತೊಗೊಂಡಿದ್ದೀನಿ. ಹುರ್ಗಡಲೆ ಮತ್ತು ಕಡಲೆ ಬೀಜನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ತರಿಯಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ. ಇದೆಲ್ಲದನ್ನು ನಾನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಳ್ಳನ್ನು ಪುಡಿ ಮಾಡೋ ಅವಶ್ಯಕತೆ ಇಲ್ಲ. ಬರೀ ಕಡಲೆ ಬೀಜ ಮತ್ತು ಹುರ್ಗಡಲೆ ಅಷ್ಟೇ ಪೌಡರ್ ಮಾಡ್ಕೊಂಡಿರೋದು. ಹಾಗೇನೂ ಹಾಕ್ತಾರೆ, ಆದರೆ ಅದು ನೀಟಾಗಿ ಮಿಕ್ಸ್ ಆಗೋಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ತರಿಯಾಗಿ ನಾನು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು, ಇದು ನನಗೆ ತಂಬಿಟ್ಟು ಕಟ್ಟೋದಕ್ಕೆ ಬರೋಲ್ಲ, ಅದರಿಂದ ನಮ್ಮ ಅಮ್ಮನೇ ಕಟ್ತಾ ಇದ್ದಾರೆ ಇದನ್ನು. ನೋಡಿ, ಈಗ ಸ್ವಲ್ಪನೇ ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪನೇ ಪಾಕ ಹಾಕ್ಕೊಂಡು ಈ ರೀತಿ ಆರತಿನ ರೆಡಿ ಮಾಡ್ಕೊತಾ ಇದ್ದಾರೆ. ಸ್ವಲ್ಪನೇ ಹದ ನೋಡಿಕೊಂಡು ಪಾಕ ಹಾಕೋಬೇಕಾಗತ್ತೆ. ನೋಡಿ, ಈ ರೀತಿ ತಂಬಿಟ್ಟು ಆರತಿಗೆ 2 ತಂಬಿಟ್ಟಿನ ಆರತಿನ ಮಾಡ್ಕೊತಾ ಇರೋದು ನಾವು. ಇನ್ನು ಮಿಕ್ಕಿದ್ದನ್ನೆಲ್ಲ ನಾನು ಉಂಡೆ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ಆರತಿನ 2 ರೆಡಿ ಮಾಡ್ಕೊತಾ ಇದ್ದೀವಿ. ನೋಡಿ, ಈಗ ಈ ರೀತಿ ರೆಡಿ ಆಗಿದೆ ಆರತಿ. ಈಗ ಇನ್ನು ಮಿಕ್ಕಿರೋ ಹಿಟ್ಟಿನಲ್ಲಿ ಸ್ವಲ್ಪನೇ ಪಾಕ ಹಾಕ್ಕೊಂಡು ಉಂಡೆಗಳನ್ನ ರೆಡಿ ಮಾಡ್ಕೊತಾ ಇದ್ದೀವಿ. ಇದು ಪಾಕ ಆದಷ್ಟು ಆರಿರಬೇಕು, ಇಲ್ಲಾಂದರೆ ಕೈಗೆ ಸುಡುತ್ತೆ. ಅದರಿಂದ ಫುಲ್ಲು ಆರಾದ್ಮೇಲೆ ಈ ಥರ ಉಂಡೆಗಳನ್ನ ಕಟ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಉಂಡೆಗಳನ್ನ ಎಲ್ಲದನ್ನೂ ಉಂಡೆ ಕಟ್ಕೊತಾ ಇದ್ದೀವಿ. ನೋಡಿ, ಎಲ್ಲದಕ್ಕೂ ಉಂಡೆ ಎಲ್ಲ ಕಟ್ಟಾದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಈ ಥರ ಟ್ರೆಡಿಷ್ನಲ್ ಫುಡ್ಗಳು ಈಗಿನ ಕಾಲದಲ್ಲಿ ಯಾರೂ ಜಾಸ್ತಿ ಮಾಡೋದೇ ಇಲ್ಲ. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ. ಪಾಕದ ಹದ ನೀಟಾಗಿ ಒಂದು ಚೆನ್ನಾಗಿ ಬಂದರೆ ತಂಬಿಟ್ಟು ಕೂಡ ಹದವಾಗಿ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಗಟ್ಟಿಯಾಗಿ ಆಗಿಬಿಡುತ್ತೆ. ನೋಡಿ, ತುಂಬಾ ಚೆನ್ನಾಗಿ ಸಾಫ್ಟಾಗಿ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಒಂದ್ಸಲಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ರೀತಿ ತಂಬಿಟ್ಟು ಆರತಿನೆಲ್ಲ ರೆಡಿ ಮಾಡಿಕೊಂಡು ಈ ರೀತಿ ಮನೆಯಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ನಾನು ತಂಬಿಟ್ಟು ಆರತಿನ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದ್ವಿ.
ಅಲ್ಲಿ ಬಂದರು ಅಲ್ಲಿ ಮಮ್ಮಿ ಅಲ್ಲಿ ಪರ್ಪಲ್ ಕಲರ್ ಡ್ರೆಸ್ ಮಮ್ಮಿ ಎಷ್ಟು ಸತಿ ಸುತ್ತಾರೆ? ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಮನೆಯಲ್ಲಿ ಚಿಕನ್ ಫ್ರೈ ಮತ್ತು ಮಟನ್ ಸಾಂಬಾರನ್ನ ರೆಡಿ ಮಾಡ್ತಾಯಿದ್ದೀನಿ. ಅದನ್ನು ವೀಡಿಯೋನ ನೆಕ್ಸ್ಟ್ ವೀಡಿಯೋನಲ್ಲಿ ಹಾಕ್ತೀನಿ. ಇದು ವೀಡಿಯೋ ತುಂಬ ಲೆಂತಿ ಆಗೋಯಿತು, ಅದರಿಂದ ಇದರಲ್ಲಿ ರೆಸಿಪಿ ಹಾಕ್ತಾಯಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ರೆಸಿಪಿನ ಹಾಕ್ತೀನಿ. ಇಲ್ಲಿಗೆ ಇವತ್ತಿನ ದಿನ ಮುಗಿಯುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.